ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಡೇ 5 ಆಫ್ ವ್ಲಾಗಿಂಗ್. ಆ್ಯಕ್ಚುಲಿ ನಿನ್ನೆ ನಾನು ಬ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಅಷ್ಟು ಕಷ್ಟಪಟ್ಟು ವ್ಲಾಗ್ ಮಾಡಿ ಅದು ಓಡಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಗೈಸ್. ಇಟ್ಸ್ ಓಕೆ ಅಂದ್ಕೊಂಡು ಕಮ್ ಬ್ಯಾಕ್ ಮಾಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ, ಯಾಕಂದರೆ ಒಂದೊಂದು ಕಂಟೆಂಟ್ನು ನಾವು ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟೇ ಬೇಕಾಗಿರೋದು. ನಾನು ಫಸ್ಟಿಂದನೂ ಅದೇ ಹೇಳಿರೋದು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡುವ. ಆ್ಯಂಡ್ ಇವತ್ತಿನ ವ್ಲಾಗು ಏನಂತ ಅಂದರೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಜಸ್ಟ್ ಎದ್ದಿದ್ದೀನಿ. ಗುಡ್ ಮಾರ್ನಿಂಗ್. ಆ್ಯಂಡ್ ರೆಡಿಯಾಗಿ ನಾನು ನಿಮಗೆ ಸಿಗ್ತೀನಿ. ಸೊ ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ. ಅಂಕಿತನೂ ರೆಡಿ ಮಾಡಿಸಿದ್ದೀನಿ, ಯಾಕಂದರೆ ತುಂಬ ಕ್ವಶನ್ಸ್ ಇತ್ತು, ನೀವೇನು ಓದ್ತಾ ಇದ್ದೀರಾ ಅಂತ ಎಲ್ಲ. ಸೊ ಅದಕ್ಕೊಂದು ಆನ್ಸರ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಎಜುಕೇಷನ್ಗೆ ಅಂತ ಬಂದರೆ ನಾನೀಗ ಡಿಗ್ರಿ ಫೈನಲ್ ಇಯರ್. ನಾನು ಡಿಗ್ರಿ ಚೂಸ್ ಮಾಡಬೇಕಾದ್ರೆ 3 ಇಯರ್ಸ್ ಅಥವಾ 4 ಇಯರ್ಸ್ ಅಂತ ಇತ್ತು. ನಂದು 4 ಇಯರ್ಸ್ ಡಿಗ್ರಿ. ಆ್ಯಂಡ್ ಇವಾಗ ನಾನು ಲಾಸ್ಟ್ ಇಯರ್ ಡಿಗ್ರಿ. ಆ್ಯಂಡ್ ನಾನು ಓದ್ತಾ ಇರೋ ಕಾಲೇಜ್ ಬಂದು PES ಕಾಲೇಜ್, ನನ್ನ ID ಕಾರ್ಡ್ ಗೈಸ್. ಆ್ಯಂಡ್ ಇವಾಗ ಸ್ವಲ್ಪ ಇಂಟರ್ನ್ಶಿಪ್ ಅಂತ ಫ್ರೀ ಇದ್ದೀನಿ ಅಂತ ಅಷ್ಟೇ ನಾನು ಬ್ಲಾಗ್ಸ್ ಕಡೆ ಗಮನ ಕೊಡ್ತಾ ಇರೋದು. ಇಲ್ಲಾಂದರೆ ಕಾಲೇಜ್ ಇದ್ದಾಗ ಯೂಶಲಿ ಬೆಳಿಗ್ಗೆ ಹೋದರೆ ನಾನು ಬರೋದೇ ಮಧ್ಯಾಹ್ನ ಸಂಜೆ ಆಗೋಗೋದು. ಸೊ ವ್ಲಾಗ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ವೀಡಿಯೋಸ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಆ್ಯಂಡ್ ಬರೀ ನಾನು ನಿಮ್ಗೆ ಮುಂಚೆ ವ್ಲಾಗ್ಸ್ ನೋಡೋಕೆ ಹೇಳಿದ್ದೀನಿ ಅನ್ಕೋತೀನಿ, ಕಷ್ಟ ಆಗ್ತಿದೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಅಂತ. ಬಟ್ ಅದರಲ್ಲೂ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ಸ್ವಲ್ಪ ಫ್ರೀ ಇರೋದಕ್ಕೆ ಜಾಸ್ತಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಂಕಿತ, ನಿನ್ನ ಎಜುಕೇಷನ್ ಬಗ್ಗೆ ಹೇಳು. ನಾನು ಇವಾಗ ಬಿ ಫಾರ್ಮಸಿ ಮಾಡಿ ಇವಾಗ MBA ಇನ್ ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದು. ಸೊ ಡಬಲ್ ಡಿಗ್ರಿ ಮಾಡ್ತಾ ಇರೋದು ನಾನು. ಆ್ಯಂಡ್ ನಾನೇನು ಓದ್ತಾ ಇರೋದು ಅಂತ ಅಂದರೆ BCom ವಿತ್ ACCA ಅಂತ ಒಂದು ಕೋರ್ಸ್ ಇದೆ. ಸೊ ಅದನ್ನು ನಾನು ಮಾಡ್ತಾ ಇರೋದು ಇವಾಗ. ಆ್ಯಂಡ್ ಆಗಸ್ಟಲ್ಲಿ ನನ್ನ ಗ್ರ್ಯಾಜುಯೇಷನ್ ಗೈಸ್. ಅಂಕಿತ ನಂದು ಈ ಇಯರ್ ಮುಗ್ದೋಗ್ಬಿಡುತ್ತೆ. ಸೊ ಇಬ್ಬರದ್ದು ಎಜುಕೇಷನ್ ಒಟ್ಟಿಗೆ ಈ ಇಯರ್ ಕ್ಲೋಸ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಮಗೆ ನಮ್ಮಮ್ಮ ಏನಾದರೂ ಒಂದು ಎಕ್ಸ್ಪೆನ್ಸಿವ್ ಥಿಂಗ್ ಕೊಡ್ಸಿದ್ದಾರೆ ಅಂದರೆ ಅದು ಎಜುಕೇಷನ್ನೇ ಗೈಸ್. ಯಾಕಂದರೆ ಅದನ್ನು ನಾವು ಎಲ್ಲೇ ಹೋದ್ರೂ ನಮ್ಮ ಜೊತೆ ಕ್ಯಾರಿ ಮಾಡ್ಬೋದು. ರೆಸ್ಪೆಕ್ಟು ಸೊಸೈಟಿಲಿ ಒಂದು. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಆ್ಯಕ್ಚುಲಿ ಓದ್ಸೋಕ್ಕೆ. ಯಾಕಂದರೆ ಪಪ್ಪ ಇದ್ದಾಗ ಬೇರೆ ಥರ ನಾವೇನೇ ಕೇಳಿದ್ರು ಎಲ್ಲದಕ್ಕೂ ಹ್ಞೂ ಅಂತ ಹೇಳೋರು. ಬಟ್ ಅದಾದ್ಮೇಲಿಂದ ಅಮ್ಮ ಒಬ್ಬರೇ ನಮ್ಮಿಬ್ಬರಿಗೂ ಎಜುಕೇಷನ್ ಕೊಡಿಸಿರೋದು. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆದ್ರೂ ನನ್ನ ಮಕ್ಕಳು ಮುಂದೆ ಬರಬೇಕು ಅಂತ ನಮ್ಮನ್ನ ಈ ಸ್ಥಾನದವ್ರನ್ನ ತಗೊಂಡು ಬಂದಿದ್ದಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಅಷ್ಟೇ. ಸೊ ಐ ಗೆಸ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ನಾವು ಏನು ಓದ್ತಾ ಇದ್ದೀವಿ ಅಂತೆಲ್ಲ. ಆ್ಯಂಡ್ ನಮ್ಮಿಬ್ರಲ್ಲಿ ಅಕ್ಕ ತಂಗಿ ಯಾರು ಅಂತಲೂ ಕೇಳ್ತೀರಾ. ಅಂಕಿತಾನೇ ಅಕ್ಕ, ನಾನೇ ತಂಗಿ ಗೈಸ್. 3 ವರ್ಷ ಚಿಕ್ಕೋಳು ಗೈಸ್. 3 ವರ್ಷ. ಆ್ಯಂಡ್ ನಾನು ಇನ್ನೊಂದು ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಒಂದು ದಿವಸ ಫುಲ್ ಅಂಕಿತಂಗೆ ಅಕ್ಕ ಅಂತ ಕರೆಯೋದು. ಯಾರ್ಯಾರ್ಗ ಪಾಸಿಬಲ್, ಯಾರ್ಯಾರ್ಗ ವ್ಲಾಗ್ ಬೇಕು ಕಮೆಂಟ್ ಪಾಸಿಬಲ್ ನೋಡೋಣ. ಜಾಸ್ತಿ ಕಮೆಂಟ್ಸ್ ಬಂದ್ರೆ ನಾನು ನಿನಗೆ ಮಾಡ್ತೀನಿ. ಬೇಡಮ್ಮ, ಜಾಸ್ತಿ ಕಮೆಂಟ್ಸ್ ಹಾಕಿ ಗೈಸ್. ಆಗಲ್ಲ. ಅಂಕಿತಂಗೆ ಅಕ್ಕ ಅಕ್ಕ ಅನ್ನೋ ಪದ ಬಂದ್ಬಿಟ್ರೆ ಅವ್ಳ ಬಾಯಲ್ಲಿ ನಾನೇ ಅಂತ ಕಳ್ದೋಗ್ಬಿಡ್ಬೇಕು. ಸೊ ಅಷ್ಟೇ, ಇದೇ ನಮ್ಮ ಎಜುಕೇಷನ್ ಸ್ಟೇಟಸ್. ಆ್ಯಂಡ್ ಮುಂದೆ ಇನ್ನು ನಾನು ಫ್ಯೂಚರ್ ಎಜುಕೇಷನ್ ಮಾಡ್ಬೇಕಂತ ಇದ್ದೀನಿ. ಮಾಡ್ಬೇಕಂತ ಅನ್ಕೊಂಡಿದ್ದಾಳೆ. ಮಾಡೇ ಮಾಡ್ತೀನಿ ಗೈಸ್. ಯಾಕಂದರೆ ಈಗಿನ ಕಾಲದಲ್ಲಿ ಎಜುಕೇಷನ್ನೇ ಇಂಪಾರ್ಟೆಂಟ್. ನೀವೆಲ್ಲೇ ಹೋಗಿ ಏನೇ ಮಾಡಿ, ಇದೆಲ್ಲ ಪಾರ್ಟ್ ಟೈಮ್ ಆಗಿರ್ಬೋದು, ಬಟ್ ಮೇನ್ ಅಂದರೆ ನಿಮ್ಗೆ ಎಜುಕೇಷನ್ನೇ, ಅದೇ ನಿಮ್ಗೆ ಕೈ ಹಿಡಿಯೋದು. ಇವೆಲ್ಲ ಕೈ ಬಿಟ್ಟು ಹೋದ್ರೂ ಅದು ಒಂದು ನಿಮ್ಗೆ ಕೈ ಹಿಡಿಯುತ್ತೆ. ಸೊ ಯಾರು ಎಜುಕೇಷನ್ ಎಲ್ಲ ಬಿಟ್ಟು ಇವೆಲ್ಲ ಮಾಡಬೇಡಿ, ಎಜುಕೇಷನ್ನು ಮಾಡಿ. ಯಾಕಂದರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಿಮಗೆ ರೆಸ್ಪೆಕ್ಟ್ ತರೋದು ಅದೇ, ನಿಮಗೊಂದು ವ್ಯಾಲ್ಯೂ ಕೊಡೋದು ಅದೇ, ಸ್ಟ್ಯಾಂಡರ್ಡ್ ತರೋದು ಅದೇ. ಸೊ ಯಾರು ಎಜುಕೇಷನ್ನ ಗಿವ್ ಅಪ್ ಮಾಡಬೇಡಿ. ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಅಷ್ಟೇ. ನಿಮ್ಮ ಕಾಲೇಜ್ ಬಗ್ಗೆ ಹೇಳು, ನೀನು ಯಾವ ಕಾಲೇಜ್ ಅಂತ? ನಮ್ಮದು ಕಾಲೇಜ್, ನಾನು ಬಿ ಫಾರ್ಮಸಿ KL ಕಾಲೇಜಲ್ಲಿ ಮಾಡಿದ್ದು. ಆ್ಯಂಡ್ ಈಗ MBAನ ಆಕ್ಸ್ಫರ್ಡ್ ಕಾಲೇಜಲ್ಲಿ ಮಾಡ್ತಾ ಇರೋದು. ಗೈಸ್ ಏನು ಗೊತ್ತಾ, ನಾನು ನಮ್ಮ ಕಾಲೇಜ್ಗೆ ಇಲ್ಲಿಂದ ಹೋಗಬೇಕು ಅಂತಂದರೆ 3 ಬಸ್ಸಲ್ಲಿ ಹೋಗಬೇಕು. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅದು ಒಂದು ದಿವಸ ವ್ಲಾಗ್ ಮಾಡ್ತೀನಿ ಬೇಕಿದ್ರೆ. ಇಲ್ಲಿಂದ ಒಂದು ಬಸ್ಸು, ಅಲ್ಲಿಂದ ಒಂದು ಬಸ್ಸು, ಅಲ್ಲಿಂದ ಒಂದು ಬಸ್ಸು. ಯಪ್ಪ ಎಷ್ಟು ಬೇಜಾರಾಗಿ ಹೋಗೋದು ಗೊತ್ತಾ ಗೈಸ್. ಇವಳೇನು
ಡಿಗ್ರಿ ಆದಮೇಲೆ ಲೈಕ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಆಮೇಲೆ ಡಬಲ್ ಡಿಗ್ರಿ ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದ್ಸಲ ಜಾಬ್ಗೆ ಹೋದ್ಮೇಲೆ ಮತ್ತೆ ಆ ಇಂಟ್ರೆಸ್ಟ್ ಬರಲ್ಲ. ಸೊ ಒಂದು ಸ್ಟ್ರೆಚ್ಚಲ್ಲಿ ಕಷ್ಟನೇ ಆ್ಯಕ್ಚುಲಾಗಿ ಡಿಗ್ರಿ ಮಾಡಿದ ತಕ್ಷಣ ಡಬಲ್ ಡಿಗ್ರಿ ಮಾಡಬೇಕು ಇಲ್ಲ ಜಾಬ್ಗೆ ಹೋಗಬೇಕು, ಆ ಎರಡು ಕಾನ್ಫ್ಲಿಕ್ಟ್ ಇರುತ್ತೆ, ಜಾಬ್ಗೆ ಹೋಗೋದಾ ಇಲ್ಲ ಡಬಲ್ ಡಿಗ್ರಿ ಮಾಡಬೇಕಾ ಅಂತ. ಬಟ್ ಮುಂದೆ ಜಾಬಲ್ಲೂ ಪ್ರಮೋಷನ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಡಬಲ್ ಡಿಗ್ರಿ ಮಾಡಿದ್ರೆ. ಸೊ ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಕೊಂಡ್ಬಿಡಿ, ಡಿಗ್ರಿನೂ ಡಬಲ್ ಡಿಗ್ರಿನೂ, ಕೆಲ್ಸಕ್ಕೆ ಹೋಗೋದಾ ಇಲ್ಲ ಡಬಲ್ ಡಿಗ್ರಿ ಮಾಡೋದಾ ಅಂತ ನಮಗೂ ಇತ್ತು ಕಾನ್ಫ್ಲಿಕ್ಟು. ಬಟ್ ಒಂದು ಸ್ಟ್ರೆಚ್ಚಲ್ಲಿ ಮುಗಿಸ್ಕೊಂಡ್ರೆ ಅವಾಗ ಮೈಂಡು ಇರುತ್ತೆ, ಓದೋ ಮೈಂಡ್ ಇರುತ್ತಲ್ಲ, ಕೆಲ್ಸಕ್ಕೆ ಹೋಗ್ಬಿಟ್ರೆ ಅದೊಂದು ಮೈಂಡು ಮತ್ತೆ ಎಜುಕೇಷನ್ ಕಡೆ ತರೋದು ಸ್ವಲ್ಪ ಕಷ್ಟ ಆ್ಯಕ್ಚುಲಿ. ಆ್ಯಂಡ್ ಏನು ಗೊತ್ತಾ ಗೈಸ್, ಅದೇ ಹೇಳ್ದೆ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂತ. ಅಂಕಿತನೇನೋ ಇಲ್ಲೇ ಕಾಲೇಜ್ ಗೈಸ್, ಅಲ್ಲಿ ಪಾಪ ಅವಳು ಮುಂಚೆ ಟ್ರಾವೆಲ್ ಮಾಡ್ತಾಯಿದ್ಲು. ಒಂದೊಂದ್ಸಲ ಅನಿಸುತ್ತೆ ಗೈಸ್, ನಮ್ಮ ಪಪ್ಪ ಇರಬೇಕಿತ್ತು ಆವಾಗ ನಮ್ಮನ್ನು ಕಾಲೇಜ್ಗೆಲ್ಲ ಬಿಟ್ಟಿರೋರು ಅಂತ. ಯಾಕಂದರೆ ಪ್ರತಿ ಒಂದು ದಿವಸನೂ ನಮಗೆ ನಮ್ಮ ಪಪ್ಪನೇ ಬಿಡ್ತಾ ಇದ್ದಿದ್ದು, ಸ್ಕೂಲಿಗೆಲ್ಲ ಅವರೇ ಬಿಡ್ತಾ ಇದ್ದಿದ್ದು, ಅವರೇ ಕರ್ಕೊಂಡ್ಬರ್ತಾ ಇದ್ದಿದ್ದು. ಸೊ ಹಂಗೆ ಅಭ್ಯಾಸ ಆಗಿ 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 ಇವಾಗ ಸಡನ್ನಾಗಿ ನಾವೇ ಹೋಗ್ಬೇಕು, ಬಸ್ಸಲ್ಲಿ ಹೋಗ್ಬೇಕು ಅಂತೆಲ್ಲ ಅಂದಾಗ ಎಷ್ಟು ಕಷ್ಟ ಗೊತ್ತಾ ಗೈಸದು. ಹೆಂಗೋ ಅಲ್ಲಿದ್ದಾಗೆಲ್ಲ ಪಪ್ಪನೇ ಬಿಡೋರು, ಬಟ್ ಇವಾಗ 3 ಬಸ್ ಹಿಡಿಬೇಕಾದ್ರೆ ಏನೇನೆಲ್ಲ ನೆನ್ಪು ಬಂದ್ಬಿಡುತ್ತಂದ್ರೆ ಅಯ್ಯೋ ಅಂತೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಎಲ್ಲರೂ ಜೀವನನೂ ಕಷ್ಟನೇ, ಕಷ್ಟದಿಂದನೇ ಮೇಲ್ ಬರಬೇಕು. ಕಷ್ಟಪಡೋಣ, ಈ ವಯಸ್ಸಲ್ಲಿ ಕಷ್ಟಪಡ್ತೀರ ಇನ್ಯಾವ ವಯಸ್ಸಲ್ಲಿ ಕಷ್ಟಪಡೋದು, ಇಷ್ಟು ಮಾತ್ರ ನಮಗೆ ಸಿಕ್ಕಿದೆಯಲ್ಲ ಅನ್ನೋದೇ ನಮ್ಮ ಪುಣ್ಯ ಅಷ್ಟೇ. ಆ ಕಷ್ಟನೇ ನಾಳೆ ನಮ್ಮನ್ನ ಸ್ಟ್ರಾಂಗ್ ಮಾಡೋದು ಗೈಸ್. ನಿಜವಾಗ್ಲೂ ಒಂದ್ಸಲ ನೆನ್ಸ್ಕೊಂಡ್ರೆ ಅಳು ಬರ್ತದೆ, ಏನು ಮಾಡೋಕ್ಕಾಗಲ್ಲ, ಟೈಮ್ ಅಷ್ಟೇ. ಒಳ್ಳೆ ಟೈಮ್ ಬರುತ್ತೆ, ನಮಗೂ ಬರುತ್ತೆ. ಸೊ ಯಾರ ಜೀವನದಲ್ಲಿ ಕಷ್ಟಪಡ್ತಿದ್ದೀರಾ ನಿಮಗೆಲ್ಲ ನಮ್ಮ ಕಡೆಯಿಂದ ಲವ್. ಇವಾಗೇ ಕಷ್ಟಪಡಿ, ಯಾಕಂದರೆ ಮುಂದೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಕಷ್ಟಪಟ್ರೇ ಎಲ್ಲ ಅಚೀವ್ ಮಾಡೋಕ್ಕಾಗೋದು. ಎಲ್ಲರೂ ಏನಾದರೂ ಒಂದು ಅನ್ಹರ್ಡ್ ಬ್ಯಾಟಲ್ಸ್ನ ಫೈಟ್ ಮಾಡ್ತಾನೆ ಇರ್ತೀರ ಲೈಫಲ್ಲಿ. ಬಟ್ ಒನ್ ಥಿಂಗ್ ಏನಂದರೆ ನಮ್ಮಲ್ಲಿ ಆ ಸ್ಟ್ರೆಂತ್ ಇರಬೇಕಷ್ಟೇ, ಇನ್ನರ್ ಸ್ಟ್ರೆಂತ್ ಅಷ್ಟೇ ಗೈಸ್. ಆಫ್ ಮಾಡ್ತೀನಿ, ನಿಮ್ಗೆ ಯಾಕೆ ಸುಳ್ಳು ಅಳ್ತಾಳೆ ಗೈಸ್, ಮರೆತಾರ ಅವರೇ ಗೈಸ್ ನಮ್ಮಪ್ಪ, ಅವರೇ ನಮ್ಮ ಪಪ್ಪ. ಆ್ಯಂಡ್ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ತುಂಬ ಸ್ಟ್ರಾಂಗಾಗಿ ಬೆಳೆಸಿದ್ದಾರೆ ಗೈಸ್. ಆ್ಯಂಡ್ ಯಾವುದಕ್ಕೂ ಕಷ್ಟ ಇರಲಿಲ್ಲ, ಬಟ್ ಇವಾಗ ಒಂಚೂರು ಕಷ್ಟ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಐ ನೋ ಅವರೆಲ್ಲೋ ಇದ್ದು ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ ಅಂತ. ಆ್ಯಂಡ್ ಐ ಮಿಸ್ ಯು ಆ್ಯಂಡ್ ಐ ಲವ್ ಯು ಪಾಪ, ಅಷ್ಟೇ. ನನ್ನ ಕಣ್ಣೆ ಕಣ್ಣೀರ ಓರೆಸಲ. ಇವಾಗ ನಮ್ಮ ಡ್ಯೂಟಿ ಸ್ಟಾರ್ಟ್. ನನ್ನ ಕೈ ಒಂದು ಪಟ್ಕೆ, ಅವ್ರ ಕೈಲಿ ಒಂದು ಮಾತು. ಇವಾಗ ಈ ಮನೇನ ಗುಡ್ಸಿ ಗುಂಡಾತ ಮಾಡ್ಬೇಕು ನಾವು. ಕಾಸ್ಟ್ಯೂಮ್ ಅಲ್ಲ ವೆಪನ್ಸ್ ಚೇಂಜ್ ಇರಿ ಗೈಸ್. ಒಂದು 5 ನಿಮಿಷ ಮತ್ತೆ ಮಾಪ್ ಎತ್ಕೊಂಡ್ಬರ್ತೀವಿ ಇರಿ ಗೈಸ್. ನಾವು ಕರ್ದಲ್ಲೂ ನೋಡ್ಬಿಡ್ರಿ, ಏನ್ ಇವ್ರಿಗೆ ಮನೇಲಿ ಅಂತ ಅನ್ಕೊಂತೀರಾ. ಇವಾಗ ನೋಡ್ರಿ ನಮ್ಮ ಪಾಡ್ನ ನಮ್ಮಮ್ಮ ಏನೋ ಕೂತ್ಕೊಂಡು ಆರ್ಡ್ರ್ ಮಾಡೋದು, ನಮ್ಮಮ್ಮ ಅಡಿಗೆ ಒಂದೇ ಗೈಸ್ ಮಾಡೋದು. ಇವಾಗ ನಮ್ಮ ಕೈಲಿ ವೆಪನ್ ಬರ್ಕೊಂಡು ಅದನ್ನು ಹಾಕ್ತೀನಿ ಇರಿ ಗೈಸ್. ನೋಡ್ರಿ ಅದನ್ನ ಕಸ ಬರ್ತದನ್ನೆಲ್ಲ. ಹೌದಾ, ಇವತ್ತು ಆ್ಯಕ್ಚುಲಿ ಆಗ್ತೀನಿ ಗೈಸ್, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಅಂಕಿತಾನೇ ಸ್ಟ್ರಾಂಗ್ ಗರ್ಲ್ ಅಲ್ವಾ? ಹೌದು, ಇಂಥವಳೊಬ್ಳು ಇರಬೇಕು ಗೈಸ್, ಯಾವಾಗಲೂ ನಗಿಸ್ತಾಳೆ. ಬಾ ನಗ್ಸೋರು ಮನ್ಸಲ್ಲಿ ತುಂಬ ನೋವು ಇದೆ. ಮೈ ಗಾಡ್, ಇವಾಗ ಅವಳು ವೆಪನ್ ಎತ್ಕೊಳಕ್ ಹೋಗ್ತಾ ಇದ್ದಾಳೆ. ಎತ್ಕೊಬಮ್ಮ. ವೆಪನ್ ನಂಬರ್ 2, ವೆಪನ್ ನಂಬರ್ 2. ನನ್ನ ವೆಪನ್. ನೆಕ್ಸ್ಟ್ ಪಾತ್ರೆ ತೊಳಿಬೇಕು, ಇಬ್ರು ಪಾತ್ರೆ ಹಾಕಬೇಕು. ಸೊ ಇವಾಗ ಫಸ್ಟ್ ಡ್ಯೂಟಿ ಮುಗಿಸ್ತೀವಿ ಗೈಸ್. ಎಲ್ಲ ಕಸ ಗುಡಿಸ್ಕೊಳ್ಳೋಳು, ಎಲ್ಲ ನಾನೆಲ್ಲ ಬರ್ತಿ ನೋಡಿ ಎಂಜಾಯ್ ಮಾಡಿ, ನೋಡಿ ಎಂಜಾಯ್ ಮಾಡಿ ಗೈಸ್. ಡ್ಯೂಟಿಗೆ ರೆಡಿ ಆಯ್ತಾ ಅವಳೆ? ಯಾರನ್ನ ಕುತ್ಕೊಂಡ್ಬರ್ಬೋದು. ಇಲ್ಲ ಮೇಡಮ್, ನಮ್ಗೆ ಇಲ್ಲಿಂದಾನೆ ಗುಡ್ಸಿ ಸಾಕು, ಕಸ ಗುಡ್ಸೋಳು. ನಮ್ಮಮ್ಮನ ಬ್ಲಾಗಲ್ಲಿ ಹಾಕಲ್ಲ ಅಂದ್ರೆ ನಮ್ಮಮ್ಮ ರೆಡಿನೇ ಆಗಲ್ಲ ಗೈಸ್. ನೈಟಲ್ಲಿ ಇರ್ತಾರೆ, ನೈಟಲ್ಲಿ ಏನು ಹೆಂಗೆ ಚೂಡಿದಾರ್ ಹಾಕೊಂಡಾಗ ಮಾತ್ರ ರೆಡಿ ನಮ್ಮಮ್ಮ. ನೈಟಿ ಹಾಕೊಂಡಾಗ ಆಕ್ಷನ್ ಮಾಡ್ತಿದ್ದಾರೆ. ನಾನು ಬಿದೋಗ್ಬಿಡ್ತೀನಿ ಅಷ್ಟೇ. ಜೋರಾಗಿ ಮಾತಾಡು. ನಾನು ಬಿದೋಗ್ಬಿಡ್ತೀನಿ ಅಷ್ಟೇ ಇವಾಗ ಅಂತಾರೆ. ಇವಾಗ ಅಯ್ಯೋ ನನ್ನ ಹಾಕ್ಬೇಡ ಅಂತ ಕಸ ಗುಡಿಸ್ತಾವಳೆ ನಮ್ಮಕ್ಕ. ನಿಂತ್ಕೊಂಡು ಕಾಯ್ತಾ ಇದ್ದೀನಿ ಗೈಸ್ ನನ್ನ ವೆಪನ್. ಈಗ ಕುತ್ಕೊಂಡ್ಬಿಟ್ರೆ ಕೆಲಸ
ಸಾಕಲ್ಲಮ್ಮ ಹೋಗು ಬಕೆಟಲ್ಲಿ ನೀರು ಎತ್ಕೊಂಡು ಮಾರ್ನಿಂಗ್ ಎತ್ಕೊಂಡು ಬಾ ಹೋಗು ಗೈಸ್ ಅಂಕಿದಂಗೆ ಆಕ್ಚುಲಿ ಕಸ ಮುಟ್ಟಲ್ಲ ಗೈಸ್ ಅವಳು ಕವರಲ್ಲಿ ಎತ್ತದವಳು ಗೈಸ್ ನೆಲ ಒರ್ಸೋಳು ಚೀಚಿ ನಮ್ಮ ಮನೇಲಿ ಇವತ್ತು ಚೀಚಿ ವಿಷಯ ಗೊತ್ತಾ ನಮ್ಮ ಮನೇಲಿ ಚಿಕನ್ ನಮ್ಮ ಅಕ್ಕ ಎಷ್ಟು ಸ್ವೀಟ್ ಅಂದ್ರೆ ನನ್ ಪಾತ್ರೆ ತೊಳೆಯೋವಾಗನು ಅವಳೇ ತೊಳಿತಾಳೆ ಈಗ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಜಾಕ್ ಆಗ್ತಿರೋದು ಅವಳು ಏ ನೀನ್ ನಮ್ಮ ಅಕ್ಕ ಅಲ್ವಾ ನನ್ ಮುದ್ದು ಅಕ್ಕ ನೀನೇನ್ ಮಾಡ್ತೀಯಪ್ಪ ನಿಂತ್ಕೊಂಡು ವಿಡಿಯೋ ಮಾಡ್ತಿರ್ತೀಯಾ ನಿಂಗೆ ಸಾಥ್ ಕೊಡ್ತೀನಿ ನಾನು ನೀನ್ ತೊಳಿತೀಯ ನಿಂಗೆ ಸಾಥ್ ನಾನು ಕೊಡ್ತೀನಿ ಪ್ಲೀಸ್ ಲಾಸ್ಟಲ್ಲಿ ಒಂದು ಲೋಟ ಮಾತ್ರ ಬಿಡ್ತೀನಿ ನೋಡಿ ಗಾಯ್ಸ್ ನನ್ ಮುದ್ದು ಅಕ್ಕ ಬಂದಿಂಗ್ ಸುಸ್ತಾಗಿ ಮನಿ ಕಳೋದು ಪಾಪ ಅಂತ ಪಾತ್ರೆ ತೊಳೆದಿದ್ದೀನಿ ಜಾಸ್ತಿ ಮಾತಾಡ್ತೀಯಾ ಹೌದಾ ಥ್ಯಾಂಕ್ ಯು ಅಕ್ಕ ಇದು ಟಿಫನ್ ದೋಸೆ ಚೀಚಿ ಸಾರು ಗೈಸ್ ನನಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಗೊತ್ತಾ ಅದರಲ್ಲೂ ಬಿರಿಯಾನಿ ಕಬಾಬ್ ಅಂತೂ ಅಂಕಿತಂದು ಡೈಲಿ ಕಾಲೇಜ್ ಯೂನಿಫಾರ್ಮ್ ಡೈಲಿ ಇದೆಲ್ಲ ಹಾಕೊಂಡು ಹೋಗಲ್ಲ ಗೈಸ್ ಇವತ್ತೇನೋ ಇಂಡಸ್ಟ್ರಿಯಲ್ ವಿಸಿಟ್ ಇದೆ ಅದಕ್ಕೆ ಐ ಡಿ ಕಾರ್ಡು ಎಲ್ಲ ಹಾಕೋ ಅವ್ರ ಕಾಲೇಜ್ ಯೂನಿಫಾರ್ಮ್ ಇದು ಆಕ್ಸ್ ಬ್ರಿಡ್ಜ್ ಅಕ್ಕ ಬ್ಯಾಗು ಬ್ಯಾಗಿಲ್ಲ ಬ್ಯಾಗ್ ಇಲ್ವಾ ಇವತ್ತು ಇಂಡಸ್ಟ್ರಿಯಲ್ ವಿಸಿಟ್ ನೋ ಬ್ಯಾಗ್ ಡೇ ಬಾಯ್ ಗೈಸ್ ಮನೆಗೆ ಸಾಕಾಯ್ತು ಗೈಸ್ ಮನೆಗೆ ಬರೋಷ್ಟು ನೋಡಿ ಗೈಸ್ ಬೆಳಿಗ್ಗೆ ಓದೋಳು ನೀನಿಲ್ಲ ಅಂತ ನಾನು ಬ್ಲಾಗೇ ಮಾಡಿಲ್ಲ ನನ್ನ ತಂಗಿ ಬೆಳಗ್ಗೆ ಎಲ್ಲ ನಾನು ಅಕ್ಕ ಅಕ್ಕ ಸಂಜೆ ಗಾಯ್ಸ್ ಅನನ್ಯ ಗೌರವ್ ನನ್ನ ತಂಗಿ ಅದಕ್ಕೆ ಅವಳು ನಾನು ಇಲ್ಲ ಅಂತ ಬ್ಲಾಗೇ ಮಾಡಿಲ್ಲ ಪಾಪಚ್ಚಿ ಫೀಲ್ ಮಾಡ್ಕೊತಾಳೆ ನನಗೋಸ್ಕರ ಅಂಕಿತಾ ಕಾಲೇಜಿಂದ ಬಂದಿರೋದ್ರಿಂದ ವಿ ಥಾಟ್ ನಾವೊಂದು ಚಿಕ್ಕ ಗೇಮ್ ಥರ ಆಡೋಣ ಅಂತ ಆಡೋ ಸೊ ಇವಾಗ ಈ ಕಪ್ಪಲ್ಲಿ ಸುಮ್ಮನೆ ಒಂದು ಗೇಮ್ ಥರ ಆಡೋಣ ನೋಡೋಣ ಆ ಗೇಮ್ ಏನಾದ್ರು ಚೆನ್ನಾಗಿ ಬಂದರೆ ಇದ್ರ ಥರದೇ ಯಾವುದಾದ್ರು ಬ್ಲಾಗ್ಗಳು ಮಾಡ್ತಾರೆ ಹೌದು ಈ ಥರ ಗೇಮ್ಸ್ ಇದು ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಥರದ್ದು ಇಷ್ಟ ಆದರೆ ನೆಕ್ಸ್ಟ್ ಈ ಥರದ ವ್ಲಾಗ್ಸು ನಾನು ಮಾಡ್ತೀನಿ ಗೈಸು ಇವಾಗ ಗೇಮ್ ಸ್ಟಾರ್ಟ್ ಮಾಡೋಕ್ಕೆ ಐಟಮ್ ಇರೋದು ಒಂದು ಕಪ್ ಅಷ್ಟೇ ಕಪ್ಪೆ ಜೋಡಿಸ್ಬಿಟ್ಟು ಕಪ್ ಇಳಿಸೋದು ಯಾರು ಫಸ್ಟ್ ಮಾಡ್ತಾರೆ ಓಕೆನಾ ಸೊ ಬನ್ನಿ ಸ್ಟಾರ್ಟ್ ಮಾಡುವ ನಾವು ಇವಾಗ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನಾನು ಫಸ್ಟ್ ಅಂಕಿತಾ ಫಸ್ಟ್ ಅಂತ ನೋಡೋಣ ಯಾರು ಗೆಲ್ತಾರೋ ಅವರು ಕರ್ಕೊಂಡು ಪಾನಿಪುರಿ ಕೊಡಿಸ್ಬೇಕು ಹಾಂ ಫಸ್ಟ್ 5 ಆಮೇಲೆ 4 ಆಮೇಲೆ 3 ಆಮೇಲೆ 2 ಆಮೇಲೆ 1 ಓಕೆ ರೆಡಿಯಾ ಆನ್ ಯೋರ್ ಮಾರ್ಕ್ ರೆಡಿ 3 2 1 ಹೇಗೆ ದೊಡ್ತಿದೆ ಅವೆಲ್ಲ ನನಗೆ ಗೊತ್ತಿಲ್ಲ ದೊಡ್ತಿದೆ ಈವನ್ ಇಲ್ಲ ಎಸ್ ನಾನು ಅದಕ್ಕೆ ಪೇಷನ್ಸ್ ಇಂದ ಮಾಡಿ ಇಳಿಸ್ಬೇಕಕ್ಕ ಓಕೆ ಡನ್ ಅಷ್ಟೇ ಅಷ್ಟೇ ಮುಗೀತು ಯಾರು ಅಂದ್ರು ಪೇಷನ್ಸ್ ಇಲ್ಲ ನೀನು ಒಂದ್ಸಲ ತಿನ್ಸಿದೆಲ್ಲ ಇಲ್ಲ ಇವಾಗ ಮತ್ತೆ ಟ್ರಯಲ್ ಅದು ಯಾರಿಗೂ ಇವಳು ಹಾ ರೆಡಿ 3 2 1 ಮಾತಾಡು ಸಾಕು ಮೌನ ಬಿಸಾಕು ಅಂಕಿತಾ ಬೀಳ್ಸೆ ಇವೆಲ್ಲ ನಮ್ಮನ್ನ ಕೇಳ್ಬೇಕಾಗಿತ್ತು ಅಷ್ಟೇ ಅಂಕಿತಾ ಏನ್ ಹೋದ್ಸಲ ಟ್ರಯಲ್ ಈ ಸಲ ಏನ್ ನಿನಗೆ ಅಷ್ಟೇ ಐ ವಾನ್ ಬಿಟ್ಕೊಟ್ಟಿದ್ದು ನಾನೇ ಗಾಯ್ಸ್ ಬಾ ಪಾನಿಪುರಿ ಕೊಡ್ಸು ಹೋಗ್ಲಿ ಪಾಪ ಅಂತ ಬಿಟ್ಕೊಟ್ಟೆ ಇಟ್ಸ್ ಓಕೆ ಪಾನಿಪುರಿ ಕೊಡ್ಸುವ ಆಯ್ತು ಕೊಡ್ಸೋಣ ಸೊ ಇದೇ ತರ ನಿಮ್ಗೆ ಜಾಸ್ತಿ ಜಾಸ್ತಿ ಚಾಲೆಂಜ್ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್ ದಿವಸ ನಾನು ಗೇಮ್ ಹುಡ್ಕೊಂಡು ನಿಮ್ಗೋಸ್ಕರ ಗೇಮ್ ಮಾಡ್ತೀನಿ ಹೌದು ಹೊಸ ಹೊಸ ಗೇಮ್ಸ್ ಹುಡುಕಿ ಇನ್ನೊಂದು 3-4 ಜನ ಒಟ್ಟಿಗೆ ಸೇರಿ ಲೈಕ್ ಯಾರು ವಿನ್ ಆಗ್ತಾರೆ ಆ ಥರ ಚಾಲೆಂಜಸ್ ಏನಾದರೂ ಮಾಡ್ತೀವಿ ಆಕ್ಚುಲಿ ನಮ್ದು ಪ್ಲಾನ್ ಇತ್ತು ಚಂದು ನಾವು ಎಲ್ಲ ಸೇರ್ಕೊಂಡು ಮಾಡ್ಬೇಕು ಅಂತ ಬಟ್ ನೋಡೋಣ ಇದೆಲ್ಲ ನಿಮ್ಗೆ ಇಷ್ಟ ಆದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀವಿ ಅದಕ್ಕೂ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಯ್ತಾ ಅಂತ ನೆಕ್ಸ್ಟ್ ಗೇಮ್ ನಾನೇ ವಿನ್ ಆಗಲ್ಲ ಗೈಸ್ ಈ ಗೇಮ್ ವಿನ್ನರ್ ನಾನು ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಆ್ಯಂಡ್ ನಾವು ನಗ್ಸಕ್ಕೂ ಟ್ರೈ ಮಾಡಿದ್ದೀವಿ ಇದೇ ಥರ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ ಸೊ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ
ಆ್ಯಂಡ್ ಪ್ಲೀಸ್ ಯಾರ್ಯಾರಿಗೆ ಇಷ್ಟ ಆಗಿದೆಯಾ ದಯವಿಟ್ಟು ನಿಮ್ಗೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕಿಂದ ನಿಮ್ಮ ಪ್ರೀತಿನ ತೋರಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವೀಡಿಯೋಸ್ಗಾಗಿ ಜಾಸ್ತಿ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟೇ ಮೇನ್. ಥ್ಯಾಂಕ್ ಯು. ಮತ್ತೆ ಸಿಗುವ.